ನೀವೆಲ್ಲ ನೋಡ್ದಂಗೆ ಪರಿದೃಶ್ಯ 5ನೇ ಆವೃತ್ತಿ ಅದ್ದೂರಿಯಾಗಿ ಉದ್ಘಾಟನೆಗೊಂಡಿದೆ. ಇವಾಗ ಶ್ರೀಯುತ ಜಗ್ಗೇಶ್ ಅವರು, ಕಾರುಣ್ಯರಾಮ್ ಅವರು, ಜೋಗಿ ಅವರು, ನಾಗೇಂದ್ರ ಪ್ರಸಾದ್ ಅವರು ಕಾರ್ಯಕ್ರಮನ ಉದ್ಘಾಟನೆ ಮಾಡಿದ್ದಾರೆ. ಸೊ ನೀವೆಲ್ಲ ನೋಡ್ದಿರುವಾಗೆ ಪೂರ್ಣಗೊಂಡಿದೆ ತಯಾರಿ, ಅಧಿಕೃತವಾಗಿ ಚಾಲನೆ ಸಿಕ್ಕಿದೆ. ಈಗ ಸಿನಿಮಾ ಪ್ರದರ್ಶನ ಕೂಡ ಪ್ರಾರಂಭವಾಗಿದೆ. ಹಲವಾರು ಚಿತ್ರಗಳು ಪ್ರದರ್ಶನಗೊಳ್ತಾ ಇದ್ದು, ಸಾಕಷ್ಟು ಮಳಿಗೆಗಳು, ಜನಗಳಿಗೇನು ಎಂಟರ್ಟೈನ್ಮೆಂಟ್ ಬೇಕು ಎಲ್ಲ ಥರದ ಮಳಿಗೆಗಳಿದೆ. ಸೊ ಸಂಜೆಗೆ ಶ್ರೀಯುತ ರಾಜೇಶ್ ಕೃಷ್ಣನ್ ಮತ್ತು MD ಪಲ್ಲವಿ ಅವ್ರದ್ದು ಸಂಗೀತ ಸಂಜೆ ಇರೋದ್ರಿಂದ ಎಲ್ಲ ನಾಗರಿಕರಿಗೂ ನಾನು ಮನವಿ ಮಾಡ್ಕೊಳ್ತೀನಿ, ದಯಮಾಡಿ ಬಂದು ಇಡೀ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕು. ಇವತ್ತು ನಾಳೆ ನಾಡಿದ್ದು 3 ದಿನಗಳ ಕಾಲ ಕಾರ್ಯಕ್ರಮ ಇರೋದ್ರಿಂದ ಎಲ್ಲರೂ ಬಂದು ಸಹಕರಿಸಬೇಕು. ಪರಿದೃಶ್ಯ ಹೆಸರೇ ತುಂಬ ಅದ್ಭುತವಾಗಿದೆ. ಪರಿ ಅಂದರೆ ಹಂತ ಹಂತದಲ್ಲೂ ದೃಶ್ಯ ಮಾಧ್ಯಮ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಏನು ನಡೀತಾ ಇದೆ, ಇಲ್ಲಿ 4ನೇ ಆವೃತ್ತಿ. ನಾವು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಇಂಥ ಒಂದು ಗಣ್ಯ ವ್ಯಕ್ತಿಗಳ ಜೊತೆಗೆ ನಾನು ಸ್ಟೇಜ್ ಶೇರ್ ಮಾಡ್ಕೊಂಡಿದ್ದು ತುಂಬಾ ಪುಣ್ಯ. ಅದು ಚಾಮುಂಡಮ್ಮನ ಆಶೀರ್ವಾದದ ಒಂದು ಮೈಸೂರು ಈ ಸಾಂಸ್ಕೃತಿಕ ನಗರದಲ್ಲಿ ನಡೀತಾ ಇರೋದು ಇನ್ನೂ ಒಂದು ತುಂಬ ಖುಷಿಯಂಥ ವಿಚಾರ. ಮೈಸೂರು ಜನತೆ ತುಂಬ ಲಕ್ಕಿ, ಯಾಕಂತಂದ್ರೆ ಅದು ನಿಮ್ಮ ಡಿಸ್ಟ್ರಿಕ್ಟಲ್ಲಿ ನಡೀತಾ ಇದೆ. ಸೊ ನೀವೆಲ್ಲರೂ ಇವತ್ತು ಶುರು ಆಗಿದೆ, ಇನ್ನು ಇವತ್ತು ನಾಳೆ ನಾಡಿದ್ದಿದೆ. ನೀವೆಲ್ಲರೂ ಬಂದು ಕಣ್ ತುಂಬ್ಕೋಬೋದು. ಮತ್ತು ಎಷ್ಟೋ ನಿಮ್ಮ ಮಕ್ಕಳು, ಮನೇಲಿರ್ತಕ್ಕಂಥ ಅಕ್ಕ ತಂಗಿರಿ ಎಲ್ಲರೂ ಕರ್ಕೊಂಡು, ಯಾಕಂದರೆ ಇದರಿಂದ ತುಂಬ ವಿಚಾರಗಳು ಕಲಿತ್ಕೊಳ್ಳುವಂಥದ್ದು, ಮೋಟಿವೇಟ್ ಆಗುವಂಥ ವಿಚಾರಗಳಿರುತ್ತೆ. ಯಾಕಂದರೆ ಶಾರ್ಟ್ ಫಿಲ್ಮ್ ಅನ್ನೋದು ಒಂದು ವಿಸಿಟಿಂಗ್ ಕಾರ್ಡ್ ಇದ್ದಂಗೆ. ಒಬ್ಬ ನಿರ್ದೇಶಕನಿಗಿರ್ಬೋದು, ಒಂದು ಆರ್ಟಿಸ್ಟ್ಗಿರ್ಬೋದು, ಒಬ್ಬ ಬರಹಗಾರನಿಗಿರ್ಬೋದು, ಪ್ರತಿಯೊಬ್ಬರಿಗೂ ಇದನ್ನು ನೀವು ಈ ವಿಸಿಟಿಂಗ್ ಕಾರ್ಡ್ನ ಯಾವ ರೀತಿ ಪ್ರೆಸೆಂಟ್ ಮಾಡಿ ಯಾವ ಥರ ಯುಟಿಲೈಸ್ ಮಾಡ್ಕೊಳ್ತೀರಾ ಅನ್ನೋದು ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಬಿಟ್ಟಿದ್ದು. ಸೊ ಹಾಗಾಗಿ ಈ ಒಂದು ಏನು ನಡೀತಾ ಇದೆ ಪರಿದೃಶ್ಯ ಅನ್ನೋದು ಪ್ರತಿಯೊಬ್ಬರು ಬಂದು ನೋಡಿ ಎನ್ಕರೇಜ್ ಮಾಡಿ. ಆ್ಯಂಡ್ ಒಳ್ಳೇದಲ್ವಾ ಇದು? ಎಷ್ಟೋ ಜನ ಮಕ್ಕಳಿಗೆ ಸಿನಿಮಾ ಅಂದರೆ ತುಂಬ ಇಷ್ಟ. ಹ್ಯಾವ್ ಟು ಬಿಕಮ್ ಸಮಥಿಂಗ್, ನಾನು ಸಿನಿಮಾ ಡೈರೆಕ್ಟರ್ ಆಗಬೇಕು, ಆ್ಯಕ್ಟರ್ ಆಗಬೇಕು ಅನ್ನೆಲ್ಲ ಕಲ್ಪನೆ ಇರುತ್ತೆ. ಪರಿದೃಶ್ಯ ಇಸ್ ಎ ವೆರಿ ಗುಡ್ ಕಾನ್ಸೆಪ್ಟ್. ಮೋದಿಜಿಯವರು ಅಷ್ಟೇ ಇವತ್ತು ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ ಅವ್ರ ಮುಖಾಂತರ ವೇವ್ಸ್ ಅಂತ ಏನು ಮಾಡಿದಾರಲ್ಲ, ಇದು ಸೇಮ್ ಕಾನ್ಸೆಪ್ಟೇ ಇದೆಲ್ಲ. ಏನಂದರೆ ಮುಂದೆ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸ್ ಏನಿದ್ದಾವೆ ಭಾಳ ದೊಡ್ಡ ಮಟ್ಟಕ್ಕೆ ಬೆಳವಣಿಗೆ ಆಗ್ತದೆ. ಇನ್ನೂ ಒಂದು 10 ರಿಂದ 15 ವರ್ಷ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸೇ ನಡೆಯೋದು. ಸೊ ಏನಾದರೂ ಇವಾಗ ನಮ್ಮ ಪೀರಿಯಡಲ್ಲಿ ಥಿಯೇಟ್ರಿಕಲ್ ಪಿಕ್ಚರ್ಸ್ ಅಂತ ನಾವೇನು ಅಂದ್ಕೊಂಡಿದ್ವಿ, ಈ ಥರ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸ್ ಬರುತ್ತೆ. ಸೊ ಈ ಮಕ್ಕಳು ಇಲ್ಲಿ ಏನಾದರೂ ನಿಮಗೆ ಶಾರ್ಟ್ ಫಿಲ್ಮ್ಸ್ ಮಾಡೋದನ್ನ, ಡಾಕ್ಯುಮೆಂಟ್ರಿ ಮಾಡೋದನ್ನೆಲ್ಲ ಕಲ್ತ್ಕೊಂಡ್ರೆ ಆ ಪರಿಣಿತಿ ಬರುತ್ತೆ, ಬೇಸಿಕ್ ನಾಲೆಜ್ ಅದು ಬಂತು ಅಂದರೆ ಮುಂದೆ ಫೀಚರ್ ಫಿಲ್ಮ್ ಮಾಡೋವಂಥ ಒಂದು ತಾಕತ್ತು ಬರುತ್ತೆ. ಸೊ ಇಂಥ ಒಂದು ಕಾರ್ಯಕ್ರಮ ನಾನು 4 ವರ್ಷದಿಂದ ಅದ್ರ ಜೊತೆ ಇದ್ದೀನಿ. ಇವತ್ತು ಈ ಕಾರ್ಯಕ್ರಮ ಸುಮಾರು ಒಂದು 3,000 ಪಿಕ್ಚರು ಮಾಡಿದಾರಂತೆ ಎಲ್ಲ ಮಕ್ಕಳು. ಅದಕ್ಕೆ ವಿಶ್ ಮಾಡಕ್ಕೆ ಬಂದು ಥ್ಯಾಂಕ್ ಯು ಅಣ್ಣ. ಮೊದಲಿಗೆ ಖುಷಿ ಆಗೋದೇನೆಂದರೆ ಸಾಂಸ್ಕೃತಿಕ ನಗರಿ ಸಿನಿಮಾಗೆ ಭಾಳ ದೊಡ್ಡ ಇತಿಹಾಸ ಇರುವಂಥ ನಗರಿ. ಇಲ್ಲಿ ಒಂದು ಚಿತ್ರೋತ್ಸವ ಅನ್ನೋದೇ ಒಂದು ವಿಶೇಷ ಮೊದಲಿಗೆ. ಅದರಲ್ಲೂ ಮೈಸೂರು ಸಿನಿಮಾ ಸೊಸೈಟಿ 4ನೇ ವರ್ಷದಲ್ಲಿ 4ನೇ ಚಿತ್ರೋತ್ಸವ ಮಾಡ್ತಿದೆ. ಈ ಫೆಸ್ಟಿವಲ್ಗೆ 3,000ಕ್ಕೂ ಅಧಿಕ ಸಿನಿಮಾಗಳು ಬಂದಿದೆ. ಇದನ್ನೆಲ್ಲ ನೋಡಿದಾಗ ಎಷ್ಟು ಜನ ಆಸಕ್ತರು ಬೇರೆ ಬೇರೆ ಭಾಗಗಳಿಂದ ಬಂದಿದ್ದಾರೆ. ಇಂಥದ್ದೊಂದು ಸದವಕಾಶವನ್ನು ಮೈಸೂರು ಮತ್ತು ಸುತ್ತಮುತ್ತ ಇರುವಂಥ ಹಳ್ಳಿಗಾಡಿನ ಗ್ರಾಮೀಣ ಭಾಗದ ಯುವಕರು ಯಾರೆಲ್ಲ ಸೋಷಿಯಲ್ ಮೀಡಿಯಲ್ಲಿ ಮತ್ತು ಸಿನಿಮಾ ಆಸಕ್ತರಿದ್ದಾರೆ, ಅವ್ರುಗಳೆಲ್ಲ ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಯಾಕೆಂದರೆ